ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಗಣಿತ ಮೇಳ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ಗಣಿತ ಶಿಕ್ಷಕಿ ರೋಹಿಣಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡಿಕೋಟಿ ಗ್ರಾಮದ ಶನಿವಾರದಂದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ 2024-25ನೇ ಸಾಲಿನ ಗಣಿತ ಮೇಳದಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಗಣಿತದ ಸೂತ್ರಗಳನ್ನ, ಪ್ರಮೇಯಗಳನ್ನ, ಆಕೃತಿಗಳನ್ನ, ತ್ರಿಭುಜಾಕೃತಿ, ತೇಲ್ಸ್ ಪ್ರಮೇಯ, ತ್ರಿಭುಜಗಳು, ಕೋನಗಳು, ಅನುಪಾತ, ಕೋನಗಳು, ಜೋಡಿಸಿದ ಘನಾಕೃತಿಗಳು, ತ್ರಿಕೋನೀಯ ನಿರ್ದಿಷ್ಟ ಕೋಷ್ಟಕ ಹಾಗೆ ವಿವಿಧ ರೀತಿಯ ತಮ್ಮ ಕಲಾ ಪ್ರತಿಭೆಯಿಂದ ಮಾಡಿದಂತಹ ಗಣಿತ ಮೇಳದ ಗುಡೇಕೋಟೆಯ ರಥೋತ್ಸವ ಎನ್ನುವ ರಥವನ್ನು ಸಹ ಕೆಲವರು ಥರ್ಮಕೋಲ್ಗಳಿಂದ ಹಾಗೂ ಪೇಪರ್ಸ್ ಕಟಿಂಗ್ಗಳ ಮೂಲಕ ಗಣಿತ ಶಾಸ್ತ್ರಜ್ಞರ ಭಾವಚಿತ್ರಗಳನ್ನು ಕಲಾತ್ಮಕ ಚಿತ್ರಗಳಲ್ಲಿ ಅಳವಡಿಸುವುದರ ಮೂಲಕ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಎಲ್ಲರ ಗಮನ ಸೆಳೆದರು. ಹಾಗೆಯೇನು ಕೆಲ ವಿದ್ಯಾರ್ಥಿಗಳು ಊಟ ಮಾಡುವಂತ ಅಕ್ಕಿಯನ್ನು ಬಳಸಿಕೊಂಡು ಬಣ್ಣದ ಮೂಲಕ ಗಣಿತ ಸೂತ್ರಗಳನ್ನು ರಂಗೋಲಿಯ ಮೂಲಕ ಚಿತ್ರಗಳನ್ನು ಬಿಡಿಸುವುದರೊಂದಿಗೆ ತಮ್ಮ ಪ್ರತಿಭೆಗಳನ್ನ ತೋರಿಸಿರುವುದನ್ನ ಕಂಡ ಶಾಲಾ ಶಿಕ್ಷಕರು ತುಂಬಾ ಸಂತೋಷ ಪಡುವುದರೊಂದಿಗೆ ಮುಂದಿನ ದಿನಮಾನಗಳಲ್ಲಿ ಇವರ ಪ್ರತಿಭೆಗಳು ಸಹ ಉನ್ನತವಾಗಿ ಬೆಳೆಯಲೆಂದು ಗಣಿತ ಶಿಕ್ಷಕಿಯರಾದ ರೋಹಿಣಿಯವರು ಹಾಗೂ ಗಣಿತ ಮೇಳದ ಕುರಿತು ಮತ್ತು ಗಣಿತ ಶಾಸ್ತ್ರಜ್ಞರ ಕುರಿತು ವಿದ್ಯಾರ್ಥಿಗಳಿಗೆ ತಮ್ಮ ಗಣಿತ ಅನುಭವದ ಕೆಲವರ ವಿಷಯಗಳನ್ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶ್ರೀಮತಿ ರೋಹಿಣಿ ಪರ್ವೀನ್ ಎಚ್, ಗಣಿತ ಶಿಕ್ಷಕರಾದ ಪಾಂಡುರಂಗ, ರವಿಕುಮಾರ್ ಹಾಗೂ ಶಾಲೆಯ ಮುಖ್ಯ ಗುರುಗಳು, ಎಲ್ಲ ಸಹ ಶಿಕ್ಷಕರು ಹಾಗೂ ಅಂಬೇಡ್ಕರ್ ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಮತ್ತು ಎಲ್ಲ ಶಾಲೆಯ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ.
ಜ್ಞಾನ ಆತನ ಹತ್ರ ಇರುತ್ತೆ. ಆಮೇಲೆ ಅವ್ರ ಅಣ್ಣ ಇರ್ತಾರೆ, BA ಓದ್ತಿರ್ತಾರೆ. ಆಗ BA ಗಣಿತ ಓದಬೇಕಾಗಿತ್ತು. ಟ್ರಿಗ್ನೋಮೆಟ್ರಿಗೆ ಒಂದು ಬುಕ್ ಇರುತ್ತೆ, ಒಂದೇ ರಾತ್ರಿನಲ್ಲಿ ಓದಿರ್ತಾರೆ ರಾಮಾನುಜನ್. ತಗೊಂಡು ಹೋಗಿ ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿ ಆ ಟ್ರಿಗ್ನೋಮೆಟ್ರಿ ಪುಸ್ತಕನ, ಲೋನಿ ಅವರು ಬರೆದಿರುವಂಥ ಒಂದು ಪುಸ್ತಕ ಇದೆ, ಬೇಸಿಕ್ ಟ್ರಿಗ್ನೋಮೆಟ್ರಿ ಅಂತ ಹೇಳಿ. ಆ ಪುಸ್ತಕನ ಕೇವಲ ಒಂದು ರಾತ್ರಿನಲ್ಲಿ ಓದಿ ಅದರಲ್ಲಿರುವಂಥ ಎಲ್ಲ ಪ್ರಮೇಯಗಳನ್ನು ಸಾಧಿಸಲಿಕ್ಕೆ ಕಲ್ತಿರ್ತಾರೆ. ಬೆಳಗ್ಗೆ ಬಂದು ಅವರೊಂದು ಲೆಕ್ಕ ಕೇಳಿದಾಗ ಸ್ಲೇಟಲ್ಲಿ ಒಂದಿಷ್ಟು ತಪ್ಪಿಲ್ದಂಗೆ ಮಾಡಿ ತೋರಿಸ್ತದೆ ಮಗು. ಅಷ್ಟು ಜ್ಞಾನವನ್ನು ಹೊಂದಿರತಕ್ಕಂತಹ ರಾಮಾನುಜನು ಬಹಳ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅವರಿಗೆ ಮೊದಲಿಂದನೂ ಸ್ವಲ್ಪ ಅನಾರೋಗ್ಯ ಇರುತ್ತೆ. ಹಾಗಾಗಿ ಅವ್ರ ಮನೇಲಿ ಏನು ಮಾಡ್ತಾರೆ, ಬೇಗ ಮದುವೆ ಮಾಡಿಬಿಡ್ತಾರೆ. ಬರೀ 19ನೇ ವರ್ಷದಲ್ಲಿ ಅವ್ರಿಗೆ ಜಾನಕಿ ಅಮ್ಮಾಳ್ ಅಂತಕ್ಕಂಥ ಒಬ್ಬ ಹುಡುಗಿ ಜೊತೆ ಮದುವೆ ಮಾಡಿಬಿಡ್ತಾರೆ. ಮದುವೆ ಮಾಡಿದ ತಕ್ಷಣ ಸ್ಕೂಲ್ ಬಿಟ್ಬಿಡ್ತಾರೆ. ಸ್ಕೂಲ್ ಬಿಟ್ಟ ಮೇಲೆ ಹೊಟ್ಟೆಪಾಡಿಗಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಅಲ್ದಾಡ್ತಿರ್ತಾರೆ. ಒಂದು ಕಚೇರಿಯಲ್ಲಿ ಗುಮಾಸ್ತಾಗಿ ಕೂಡ ಕೆಲಸ ಮಾಡಿರ್ತಾರೆ. ಅಲ್ಲಿಂದ ತೆಗೆದು ಹಾಕ್ತಾರೆ ಅವ್ರನ್ನ ಯಾವುದೋ ಕಾರಣಕ್ಕೆ. ಮನೆಗೆ ಬಂದು ಮನೆ ಪಾಠ ಮಾಡ್ತಾರೆ. ಈ ಥರ ಮಾಡಬೇಕಾದ್ರೆ ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಅಂತಕ್ಕಂಥ ಒಂದು ಟ್ರಸ್ಟಲ್ಲಿ ಇವ್ರಿಗೆ ಕೆಲಸ ಸಿಗುತ್ತೆ. ಅಲ್ಲಿ ಒಬ್ಬ ಪ್ರೊಫೆಸರ್ ಇರ್ತಾರೆ. ಆ ಪ್ರೊಫೆಸರ್ ಇವ್ರ ಜ್ಞಾನವನ್ನು ನೋಡ್ಬಿಟ್ಟು ಏನು ಮಾಡ್ತಾರೆ, ಕೇಂಬ್ರಿಡ್ಜಲ್ಲಿ ಒಬ್ಬ ಹಾರ್ಡಿ ಅಂತಕ್ಕಂಥ ಒಬ್ಬ ಪ್ರೊಫೆಸರ್ ಇದ್ದಾರೆ, ಅಂದರೆ ಗಣಿತ ತಜ್ಞ, ಆಗಿನ ಕಾಲದಲ್ಲಿ ಫೇಮಸ್ ಗಣಿತ ತಜ್ಞ GH ಹಾರ್ಡಿ ಅಂತೇಳಿ. ಅವರಿಗೆ ಇವರ ಪ್ರಮೇಯಗಳನ್ನು ನೀನು ಯಾಕೆ ಅವರಿಗೆ ಪತ್ರದ ಮೂಲಕ ಅವರಿಗೆ ತಿಳಿಸಬಾರ್ದು, ಅವರೇನಾದರೂ 100ಕ್ಕೂ ಹೆಚ್ಚು ಅಂದರೆ ಪ್ರಮೇಯಗಳನ್ನು ಬಿಡಿಸಿರ್ತಕ್ಕಂಥ ಒಂದು ಪ್ರಬಂಧ ಲೇಖನವನ್ನು ಕಳಿಸ್ತಾರೆ. ಅಲ್ಲಿನವ್ರು ನೋಡಿದ ತಕ್ಷಣ ಇಷ್ಟು ಒಳ್ಳೆ ಟ್ಯಾಲೆಂಟ್ ಇರುವಂತಹ ಒಬ್ಬ ವ್ಯಕ್ತಿ ಇಂಡಿಯಾದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅವರು ನಮ್ಮ ಕಾಲೇಜಿಗೆ ಬಂದು ನೀವು ಪ್ರೊಫೆಸರ್ ಆಗಿ ಅಂತ ಹೇಳಿ ಆಫರ್ ಮಾಡ್ತಾರೆ. ಇವ್ರು ಹೋಗ್ತಾರಲ್ಲಿ. ಹೋದಾಗ ಏನಾಗುತ್ತೆ, ಅವ್ರಿಗೆ ಅನಾರೋಗ್ಯ ಕಾಡುತ್ತೆ. ಇವರು ಪಕ್ಕಾ ವೆಜಿಟೇರಿಯನ್, ಅಂದರೆ ಸಸ್ಯಾಹಾರಿ. ಅಲ್ಲಿ ಇಂಗ್ಲೆಂಡಲ್ಲಿ ಇವ್ರಿಗೆ ಕ್ಲೈಮೇಟು ಮತ್ತು ಊಟ ಸೆಟ್ ಆಗಲ್ಲ. ಹಾಗಾಗಿ ಪದೇ ಪದೇ ಏನಾಗ್ತಿರ್ತದೆ, ಇವ್ರಿಗೆ ಅನಾರೋಗ್ಯ ಕಾಡುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಆ ಕೆಲಸವನ್ನು ಬಿಟ್ಟು ಪುನಃ ಭಾರತಕ್ಕೆ ಹಿಂತಿರುಗುವಂಥ ಡಿಸಿಷನ್ ತಗೊಂಡಾಗ ಏರ್ಪೋರ್ಟಿಗೆ ಬಿಡೋಕ್ಕೆ ಬರ್ತಾರೆ ಹಾರ್ಡಿಯವರು. ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಆ ಲೇಟ್ ಆಗಿದ್ದಕ್ಕೆ ಹೇಳ್ತಾರೆ, ಅವ್ರ ಮೊದಲೇ ಗಣಿತ ತಜ್ಞ. ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬಹಳ. ಆ್ಯಕ್ಚುಲ್ ಆಗಿ ನಾವು ಡಿಸೆಂಬರ್ 22 ದಿನ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಮಾಡಬೇಕಾಗಿತ್ತು. ಶ್ರೀನಿವಾಸ ರಾಮಾನುಜನ್ ಸರ್ ಅವರ ಬರ್ತ್ಡೇ ಅವತ್ತು, ಜನ್ಮದಿನದ ಅಂಗವಾಗಿ ನಾವು ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಿರ್ತೀವಿ. ಆದರೆ ಅವತ್ತಿನ ದಿನ ನಮ್ಮದು ಸಂಡೇ ಬಂದಿದ್ದರಿಂದ ನಾವು ಆ ದಿನ ಆಚರಿಸ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ಬಂದು ನಾವು ಆಚರಿಸೋಣ ಅಂತ ಮಕ್ಕಳ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಮಕ್ಕಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ, ಈ ಸಲ ಏನಾದರೂ ವಿಶೇಷವಾಗಿ ಮಾಡೋಣ ಮಿಸ್ ಅಂತ 8ನೇ ಕ್ಲಾಸ್ ಮಕ್ಕಳು ಮತ್ತು 9ನೇ ತರಗತಿ ಮಕ್ಕಳು ತುಂಬ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಅವರ ಸಹಕಾರದಿಂದಾಗಿ ನಾನು ಈ ದಿನ ಮತ್ತು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರ ಸಹಕಾರದಿಂದ ಈ ದಿನವನ್ನು ಆಯ್ದುಕೊಂಡು, ಶನಿವಾರ ಜಾಸ್ತಿ ಕ್ಲಾಸಸ್ ಇರಲ್ಲ, ಯಾರಿಗೂ ಕ್ಲಾಸ್ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಈ ದಿನನೇ ಆಯ್ಕೆ ಮಾಡಿಕೊಂಡು ನಾವು ಗಣಿತ ದಿನವನ್ನು ಮೇಳ ಅಂತ ಹೇಳಿ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ನಾನು ಈ ದಿನದ ಏನು ರಾಷ್ಟ್ರೀಯ ಗಣಿತ ದಿನದ ವಿಶೇಷತೆಯ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಫಸ್ಟ್ ಆಫ್ ಆಲ್, ಗಣಿತ ಅಂದ ತಕ್ಷಣ ಮಕ್ಕಳಿಗೆ ತುಂಬ ಕಷ್ಟ, ಗಣಿತ ಅಂದರೆ ದೂರ ಸರಿತಾರೆ. ಆದರೆ ಗಣಿತವನ್ನು ಇಷ್ಟಪಟ್ಟು ಕಲಿತ್ರೆ ತುಂಬ ಸರಳ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಅದನ್ನು ನಮ್ಮ ಮಕ್ಕಳು ಅನುಭವಿಸ್ತಿದ್ದಾರೆ ಈ ಒಂದು ವಾರದಲ್ಲಿ. ತುಂಬ ಕಷ್ಟ ಅಂದ್ಕೊಂಡಿದ್ವಿ ಮಿಸ್, ಎಷ್ಟು ಈಸಿಯಾಗಿ ನಮಗೆ ಮಾಡೆಲ್ಸ್ ಮಾಡಲಿಕ್ಕೆ ಬರ್ತಿದೆ, ಎಷ್ಟು ಈಸಿಯಾಗಿ ನಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಯಿತು. ಕೆಲವರು ಚಾರ್ಟ್ಸ್ ಬರೆದ್ರು, ಆಮೇಲೆ ಕೆಲವರು ಮಾದರಿಗಳು ಮಾಡಿದರು, ಕೆಲವರು ರಂಗೋಲಿ ಬಿಡಿಸಿದ್ದಾರೆ. ಇವರೆಲ್ಲ ಅಟ್ಲೀಸ್ಟ್ ಆ ಒಂದು ವಿಷಯದಲ್ಲಾದರೂ ಏನಾಯಿತು, ಅವ್ರಿಗೆ ಪರಿಣಿತಿ ಬಂತು. ಈಗ ಯಾರೋ ಒಂದು ಪ್ರಮೇಯ ಬರೆದಿದ್ದಾರೆ, ಅವ್ರಿಗೆ ಆ ಪ್ರಮೇಯ ಎಕ್ಸಾಮಲ್ಲಿ ಬಂದರೆ ಬರೀಲಿಕ್ಕೆ ಬರುತ್ತೆ. ಉದ್ದೇಶ ಇಷ್ಟೇ, ಮಕ್ಕಳು ಗಣಿತವನ್ನು ಕಷ್ಟ ಅಂತಲ್ಲದೆ. ಹಾಗಾಗಿ ಈ ಸವಿಸ್ತಾರವಾಗಿ ನೋಡಿರ್ತಕ್ಕಂತಹ ನಮ್ಮ ಶಾಲೆಯ ಗಣಿತ ಮೇಡಮ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ದಿನ ಅಂತಲೂ ಸಹ ನಾವು ಮತ್ತೊಂದು ಪದಗಳಲ್ಲಿ ವರ್ಣಿಸ್ತಕ್ಕಂಥ ದಿನ ಆಗಿರುತ್ತೆ. ಇವತ್ತಿನ ದಿನ ನಮ್ಮ ಮುದ್ದು ಮಕ್ಕಳು ಯಾವುದೇ ಒಂದು ಖರ್ಚು ವೆಚ್ಚ ಇಲ್ಲದೇ ಕಸದಿಂದ ರಸ ಅನ್ನಂಗೆ ಅವರದೇ ಆದಂಥ ರೀತಿಯಲ್ಲಿ ಬಹಳ
ಮುದ್ದಾಗಿ ಅವರದೇ ಆದಂಥ ರೀತಿಯ ಅವರು ಯಾವ ರೀತಿ ಮುದ್ದಾಗಿದ್ದಾರೋ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥ ಮಾದರಿಗಳು ಸಮೇತ ಮುದ್ದಾಗಿ ಕಾಣಿಸ್ತಿದ್ವು. ಅವ್ರು ನೋಡಿ ಬಹಳ ನಿನ್ನೆಯಿಂದಲೂ ನಾನು ಖುಷಿಪಟ್ಟಿದ್ದೀನಿ. ಅದು ಆಕಸ್ಮಿಕವಾಗಿ ನನಗೂ ಗೊತ್ತೇ ಇರಲಿಲ್ಲ. ಆಗ ಅದೇ ರೀತಿ ನಮ್ಮ ರವೀನಾ ಮೇಡಮ್ರವರು ವಾರದಿಂದಲೂ ನನಗೆ ಶ್ರಮ ಪಟ್ಟ ಸುಮ್ಮನೆ ಕೂತಿರ್ತಿದ್ರು. ಆದರೆ ಇವತ್ತಿನ ದಿನ ಅವ್ರು ಮಾಡಿರ್ತಕ್ಕಂಥ ಮಾದರಿಗಳು, ಹಾಕಿರ್ತಕ್ಕಂಥ ರಂಗೋಲಿಗಳು, ಆಮೇಲೆ ಪ್ರಮೇಯಗಳು, ಅವ್ರು ನೋಡ್ದಲೇ ಪ್ರಮೇಯಗಳನ್ನು ಬಿಡಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಇದು ಯಾವುದೇ ಒಂದು ಚಟುವಟಿಕೆ ಆಧಾರಿತ ರೀತಿಯಲ್ಲಿ ಅವ್ರ ಮುಖದಲ್ಲಿ ಕಾಣಿಸ್ತಿರ್ಲಿಲ್ಲ. ಇವತ್ತಿನ ದಿನ ಅನ್ನಿಸ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳು 10ನೇ ತರಗತಿಯ ಒಂದು ಫಲಿತಾಂಶವನ್ನು ನಮಗೆ ಸಂತೃಪ್ತಿಕರವಾದಂತಹ ರೀತಿಯಲ್ಲಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೂಡಿಸಿದ್ದೀರ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಈ ರೀತಿ ಹೆಚ್ಚಿನ ಮಾದರಿಗಳನ್ನು ತಯಾರಿಸಿ ಒಂದು ಫಲಿತಾಂಶವನ್ನು ತರೋದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಗೆಲುವು ನಿನ್ನದು, ಸೋತು ತಲೆಯಾಗದು. ಹೇಳುತ್ತೈತೆ ಚಿಂತೆ ಯಾಕೆ ಮಾಡ್ತೀ? ರಂಗೋಲಿ ಮಾಡಲ್ಸಲ್ಲಿ, ಚಾರ್ಟ್ಸಲ್ಲಿ ಮತ್ತು ಹಾಡಿನಲ್ಲಿ ನೋಡಿದ್ರೆ ತಾನೆ ಮೆಹಂದಿಯಲ್ಲಿ ಮತ್ತು ಮಾದರಿಗಳಲ್ಲಿ ನಾವು ಗಣಿತವನ್ನು ನೋಡ್ತಾ ಇದ್ದೀವಿ. ಇವತ್ತು ನಾನು ಗಣಿತದಲ್ಲಿ ಹಾಡು ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ಗಣಿತವನ್ನು ಸೇರಿಕೊಂಡು ಅದರ ಹಾಡನ್ನು ಹಾಡಿದ್ದಕ್ಕೆ ನೋಡಿ ಭಾಳಷ್ಟು ಖುಷಿ ಆಯಿತು. ಈ ಎಲ್ಲ ಇದು ಕೂಡ ಒಂದು ಕೀರ್ತಿ ಎಲ್ಲ ಕೂಡ ಯಾರು ರುಜಿರಾ ಮೇಡಮ್ಗೆ ಸಲ್ಲಬೇಕು ಅಂತಂದೇಳಿ ಎಲ್ಲ ಪರವಾಗಿ ಚಪ್ಪಾಳೆ ಹಾಕಿ ಅದಕ್ಕೆ ಸಹಕರಿಸಿದಂತಹ ನಮ್ಮ ಗಣಿತ ಶಾಲೆಯ ನಮ್ಮ ಶಿಕ್ಷಕರು, ಗಣಿತ ವಿಷಯದ ಶಿಕ್ಷಕರು ರವಿಕುಮಾರ್ ಸರ್ ಇರ್ಬೋದು, ಮತ್ತು ಪಾಂಡವ ಸರ್ ಇರ್ಬೋದು, ಮತ್ತು ಇತರೆ ಶಿಕ್ಷಕರು ಕೂಡ, ನಾಗರಿಕ ಮೇಡಮ್ ಅವರು, ಎಲ್ಲ ಶಿಕ್ಷಕರು ಕೂಡ ಸಹಕಾರ ಮಾಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಮಕ್ಕಳು ಎಲ್ಲ ಕೂಡ ಮಾಡಲ್ಸನ್ನ ಮಾಡಿರೋದು. ಶಿಕ್ಷಕರಿಗಿಂತ ಹೆಚ್ಚು ಶ್ರಮ ನಿಮ್ಮದೇ ಇದೆ, ಮಕ್ಕಳದೇ ಇದೆ. ಏನು ಮಕ್ಕಳೆಲ್ಲ ಭಾಳ ದಡ್ರು, ಇವ್ರಿಗೇನು ಬರಲ್ಲ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ರಂಗೋಲಿ ಎಲ್ಲ ಬಿಡಿಸಿರೋ ಗಣಿತವನ್ನು, ಮತ್ತು ತೇರಿನಲ್ಲಿ ಕೂಡ ಗಣಿತವನ್ನು ಮಾಡಿದ್ದೀರಿ, ಮೆಹಂದಿಯಲ್ಲಿ ಕೂಡ ಬಿಡಿಸಿ ಅಂತ ಹೇಳಿರಿ, ಮತ್ತು ರಂಗೋಲಿಯಲ್ಲಿ ಕೂಡ ಗಣಿತವನ್ನು ನೋಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಗಣಿತ ಮೇಳ ಮಾಡೋಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿ ಮಾಡಿದ್ದೀರ. ಮತ್ತು ಈ ಗಣಿತ ಮೇಳವನ್ನು ಯಶಸ್ವಿ ಮಾಡೋಕ್ಕೆ ನಮ್ಮ